ಪ್ರಿಯ ವೀಕ್ಷಕರೇ ನಮಸ್ಕಾರ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಇರೋ ದುಡ್ಡನ್ನು ಯಾವ ರೀತಿ ಡಬಲ್ ಮಾಡ್ಬೋದು. 1,000 ಇರೋದನ್ನ 2,000, 2,000 ಇರೋದನ್ನ 4,000, 4,000 ಇರೋದನ್ನ 8,000. ಈ ವಿಡಿಯೋ ಪೂರ್ತಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡಿ. ನಿಮ್ಮ ಹತ್ರ ಇರೋ ದುಡ್ಡನ್ನು ಇವತ್ತೆಲ್ಲರೂ ಕೂಡ ದುಡ್ಡು ತಾನೇ, ದುಡ್ಡು ಮುಖ್ಯ. ಇವಾಗ ಮನುಷ್ಯತ್ವ ಮಾನವೀಯತೆ ಮುಖ್ಯ ಅಲ್ಲ. ನಮ್ಮ ಹತ್ರ ದುಡ್ಡು ಇರಬೇಕಷ್ಟೇ. ನಮ್ಮ ಹತ್ರ ಲಕ್ಷ ದುಡ್ಡು ಇರಬೇಕು. ನಮ್ಮ ಹತ್ರ ಸುತ್ತಾಡೋಕ್ಕೆ ದುಡ್ಡು ಇರಬೇಕು. ಅದರಿಂದ ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಜನಗಳು. ಅದರಿಂದ ನಿಮ್ಮ ಹತ್ರ ಇರುವ ದುಡ್ಡನ್ನು ಯಾವ ರೀತಿ ನೀವು ಡಬಲ್ ಮಾಡ್ಕೋಬೋದು ಅನ್ನೋಕ್ಕೆ ಈ ವಿಡಿಯೋ ದಯವಿಟ್ಟು ಎಲ್ಲರೂ, ಪ್ರತಿಯೊಬ್ಬ ನಾಗರಿಕರು ಯಾರು ನೋಡ್ತಾ ಇದ್ರೆ ಇದನ್ನು ಪೂರ್ತಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ನೋಡಿ, ದುಡ್ಡು 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 ದುಡ್ಡು. ಇವತ್ತು ನಾವು ಹೊಟ್ಟೆಗೆ ಅನ್ನ ತಿಂದರೂ ಕೂಡ ದುಡ್ಡನ್ನೇ, ನಾವು ದುಡ್ಡಲ್ಲೇ ಜೀವನ ಮಾಡ್ತಾಯಿದ್ದೀವಿ. ದುಡ್ಡು ನಂಬ್ಕೊಂಡೇ ಜೀವನ ಮಾಡ್ತಾಯಿದ್ದೀವಿ. ನಮ್ಮ ಹತ್ರ ಇರೋ ದುಡ್ಡು ಡಬಲ್ ಆಗಬೇಕು, ತ್ರಿಬಲ್ ಆಗಬೇಕು, ಜಾಸ್ತಿ ಆಗಬೇಕು. ನಾನು ಕೆಲಸ ಮಾಡದೇ ಇದ್ದರೂ ಕೂಡ ನನ್ನ ಹತ್ರ ದುಡ್ಡು ಇರಬೇಕು ಅನ್ನೋ ಜನಗಳು ಜಾಸ್ತಿ ಆಗಿದ್ದಾರೆ. ನೋಡಿ, ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನು ಡಬಲ್ ಮಾಡೋದಾಗಿ ಅದನ್ನು ಕಳ್ಕೊಳ್ಳೋದು ಹೆಂಗೆ? ನೀವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಸಂಸ್ಥೆಗಳು ಮೋಸ ಮಾಡಿದ್ದಾವೆ. ವಿನಿವಿಂಕ್ ಆಗಿರ್ಬೋದು, ಅಗ್ರಿಗೋಲ್ಡ್ ಆಗಿರ್ಬೋದು, ಮತ್ತು ಶಿವಾಜಿನಗರದಲ್ಲಿ ಅದಾದ್ರು ಗೋಲ್ಡು, ಪ್ರತಿಯೊಂದು ಕೂಡ ಇವತ್ತೆಲ್ಲ ಮುಂಡೆ ಮುಚ್ಕೊಂಡೋಗವೆ. ನಾವು ಸುಮಾರು ಕಣ್ಣಾರ ಕಂಡಿದ್ದೀವಿ, ನೋಡಿದ್ದೀವಿ. ಆ ದುಡ್ಡು ಕಳ್ಕೊಂಡಿರೋರು ನಮ್ಮ ಜೊತೆಗಿದ್ದಾರೆ, ನಮ್ಮ ಹತ್ರನೂ ಇದ್ದಾರೆ, ನಮ್ಮ ಕಣ್ಣು ಮುಂದೆನೇ ಇದೆ. ಇವತ್ತು ಅಂಥ ಸಂಸ್ಥೆಗಳನ್ನು ನಂಬಿ, ಅಂದರೆ ದುಡ್ಡಿನ ಆಸೆ, ಈ ದುಡ್ಡಿನ ಆಸೆಗೆ ಹೋಗೋದು ಯಾರು? ಬಡವರು. ನಮಗೆ ಸಾಹುಕಾರ ಆಗಬೇಕು, ನಮ್ಮ ಹತ್ರ ದುಡ್ಡು ಬರಬೇಕು, ನನಗೆ ಆಸೆ, ಅದು ಇದು 108 ಆಸೆ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗ್ತಾರೆ. ನಿಮ್ಮಂಥ ಕೆಪ್ರುಗಳನ್ನ ಹಿಡ್ಕೊಂಡು, ನಿಮ್ಮಂಥ ಮುಗ್ಧ ಜನಗಳನ್ನು ಹಿಡ್ಕೊಂಡು ಅವರು ಯೂಸ್ ಮಾಡೋಕ್ಕಂತಾರೆ. ನಿಮಗೆ ಕೊನೆಯಲ್ಲಿ ದುಡ್ಡು ಜಾಸ್ತಿ ಆದಮೇಲೆ ಮೋಸ ಮಾಡಿಬಿಟ್ಟು ಮುಂಡ ಮುಚ್ಕೊಂಡು ಹೋಯ್ತಾರೆ. ಆವಾಗ ನೀವು ಟಿ ವಿ ಮುಂದೆ ಬಂದು ಲಬ ಅಂತ ಬಡ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು. ಅದೇ ನೀವು ಕಟ್ಟಿರ್ತಕ್ಕಂಥ ದುಡ್ಡು ಯಾವುದೂ ಬರಲ್ಲ. ಇಷ್ಟೆಲ್ಲ ಕಣ್ಣಿಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ. ದಯವಿಟ್ಟು ಈ ಥರ ಆ್ಯಪ್ಗಳಲ್ಲಿ ಈ ಥರ ನಿಮ್ಮ ದುಡ್ಡನ್ನ ಡಬಲ್ ಮಾಡಿಕೊಡ್ತೀವಿ. 1,000 ಇದ್ದರೆ 2,000, 2,000 ಇದ್ದರೆ 4,000. ಇದೆಲ್ಲ ಬರೀ ಸುಳ್ಳು, ಮೋಸದ ಕಂಪ್ನಿಗಳು. ಸ್ಟಾರ್ಟಿಂಗು ಒಂದು ಇಬ್ಬರಿಗೆ ಕೊಡ್ತಾರೆ, ಆಮೇಲೆ ಯಾರಿಗೂ ಕೊಡಲ್ಲ. ಮೋಸ. ನಮ್ಮ ಜನ ಸತ್ಯ ಹೇಳಿದರೆ ನಂಬೋದಿಲ್ಲ. ಯಾಕಂದ್ರೆ ಸುಳ್ಳು ಹೇಳೋ ಕಡೆ ಜಾಸ್ತಿ ಬಕ್ರಗಳು ಆಗ್ತಾಯಿದ್ದಾರೆ. ಯಾಕಂದ್ರೆ ಅವ್ರಿಗೆ ಆ ರೀತಿ ಆಸೆ ತೋರಿಸಿರ್ತಾರೆ. ಇದರಲ್ಲಿ ಮುಕ್ಕಾಲು ಭಾಗ, ಸುಮಾರು 100ರಲ್ಲಿ 99 ಜನ ಹೆಣ್ಮಕ್ಳೇ ಇದರಲ್ಲಿ ಮೋಸ ಹೋಗೋದು. ಯಾಕಂದರೆ ಆಸೆ, ದುಡ್ಡು ಮಾಡಬೇಕು. ಅವ್ರು ದುಡ್ಡು ಮಾಡವ್ರೆ, ನಾವು ದುಡ್ಡು ಮಾಡಬೇಕು. ಅವರು ಸೈಡ್ ತಗೊಂಡವ್ರೆ, ನಾವು ಸೈಡ್ ತಗೋಬೇಕು. ಅವ್ರ ಮಕ್ಕಳನ್ನ ದೊಡ್ಡ ಸ್ಕೂಲಿಗೆ ಸೇರಿಸೋರೆ, ನಾವು ದೊಡ್ಡ ಸ್ಕೂಲಿಗೆ ಸೇರಿಸ್ಬೇಕು ಅಂತೇಳಿ ಹೆಣ್ಮಕ್ಳಿಗೆ ತುಂಬ ಆಸೆ ಇರುತ್ತೆ. ಅದರಿಂದ ಈ ಕಂಪ್ನಿಯವ್ರು ಏನು ಮಾಡ್ತಾರೆ, ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತಾರೆ. ಈ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಮತ್ತು ನಮ್ಮ ಕಲಾವಿದರಿಗೆ ಮಾಡೋಕ್ಕೆ ಏನೂ ಕೆಲಸ ಇರಲ್ಲ ಪಾಪ. ಯಾವುದು ಧಾರಾವಾಹಿ, ಸಿನಿಮಾಗಳು ಯಾವುದೂ ಇರಲ್ಲ. ಅವ್ರೇನು ಮಾಡ್ತಾರೆ, ಈ ರೀತಿ ಯಾವ್ದಾರ ಒಂದು ಕಂಪ್ನಿಯವ್ರು ದುಡ್ಡು ಕೊಟ್ಟರೆ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಅದು ಬಿಟ್ಟರೆ ಕಂಪ್ನಿ ಇದು ಮೋಸಕಾರ ಕಂಪ್ನಿನಾ, ಇಲ್ಲ ಜನಗಳಿಗೆ ಅನುಕೂಲ ಆಗ್ತದಾ, ಇದರಿಂದ ಅನಾನುಕೂಲ ಆಗುತ್ತಾ ಅನ್ನೋದು ಅವ್ರಿಗೆ ಬೇಕಾಗಿಲ್ಲ. ಕಲಾವಿದರಿಗೆ ದುಡ್ಡು ಮಾತ್ರ ಬೇಕು. ಅದರಿಂದ ಅವರು ಕೂಡ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಜಾಹೀರಾತು ಕೊಡುವಂಥ ಕಲಾವಿದರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಅಂಥವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ಜನಗಳ ಹತ್ರ ದುಡ್ಡಿಸ್ಕೊಂಡು ಮೋಸ ಮಾಡಿ ಆ ಕಂಪ್ನಿ ಮುಂಡ ಮುಚ್ಕೊಂಡು ಹೋಗ್ತಾರೆ. ಇವತ್ತು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಕಂಪ್ಲೇಂಟ್ ತಗೊಳ್ಳಿರ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾವೆ. ದಯವಿಟ್ಟು ಬೇಕಾದಷ್ಟು ಬ್ಯಾಂಕ್ಗಳಿದ್ದಾವೆ, ಪೋಸ್ಟ್ ಆಫೀಸ್ ಇದೆ. ನಿಮ್ಮ ಮನೆಗೆ ಒಂದು ಡಬ್ಬೆ ಇಟ್ಕೊಳ್ಳಿ, ಕೀ ಹಾಕ್ಬಿಟ್ಟು ಅದನ್ನೆಲ್ಲರೂ ಬಿಸಾಕಿ ಅದರಲ್ಲಿ ದುಡ್ಡು ಕುಡಿಡಿ. ಅದು ಬಿಟ್ಬಿಟ್ಟು ಇಂಥ ಅಯೋಗ್ಯರ ಹತ್ರ ದುಡ್ಡು ಕೊಡೋಕ್ಕೆ ಹೋದರೆ, ದುಡ್ಡು ಮಾಡೋಕ್ಕೆ ಹೋದರೆ ನೀವು ಮೋಸ ಹೋಗ್ತೀರಾ. ಯಾರಿಗೋ ಒಂದು 2-3 ಜನಕ್ಕೆ ದುಡ್ಡು ಕೊಡ್ತಾರೆ ಅಷ್ಟೇ. ಅವರು ಊರು ತುಂಬ ಪ್ರಚಾರ ಮಾಡ್ಕೊಂಬರ್ತಾರೆ. ಆವಾಗ ನೀವು ಮೋಸ ಹೋಗ್ತೀರಿ. ದಯವಿಟ್ಟು ಯಾರು ನಂಬೇಡಿ, ಅರ್ಥ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ದಯವಿಟ್ಟು, ಯಾಕಂದರೆ ಕಲಾವಿದರಿಗೂ ಮಾಡೋಕ್ಕೆ ಏನೂ ಕೆಲಸ ಇರಲ್ಲ. ಅವ್ರಿಗೆ ಈ ರೀತಿ ಸಂಪಾದನೆ ಮಾಡಬೇಕು. ಅವ್ರು ಯಾವ್ಯಾವ ಕಂಪ್ನಿಯವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೋ ದುಡ್ಡು ಕೊಟ್ಟು, ಆ ಕಂಪ್ನಿ ಬಗ್ಗೆ ಗೊತ್ತಿರಲ್ಲ, ಆ ಕಂಪ್ನಿ ರಿಜಿಸ್ಟರ್ ಆಗಿದೆ ಅನ್ನೋದು ಗೊತ್ತಿರಲ್ಲ. ಇವರಿಗೆ ದುಡ್ಡು ಪ್ರಾಮುಖ್ಯತೆ ಕೊಡ್ತಾರೆ. ಜನಗಳು ಚೆನ್ನಾಗಿರಬೇಕು, ಜನಗಳು ಉದ್ಧಾರ ಆಗಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಅನ್ನೋದು ಕೆಲವು ಕಲಾವಿದರಿಗೆ ಅದು ಇಷ್ಟ ಇರಲ್ಲ, ಅದು ಬೇಕಾಗಿರಲ್ಲ. ಅಯ್ಯೋ ನಮಗೇನಾಗಬೇಕಾಗೈತೆ, ನಾವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿದ್ರೂ ಮಾತ್ರ ಅಷ್ಟೇ ಅನ್ನೋ ಮಟ್ಟಕ್ಕೆ ಇವತ್ತಿನ ಕಲಾವಿದರು ಇದ್ದಾರೆ. ಅದರಿಂದ ದಯವಿಟ್ಟು ಯಾವುದೇ ಕಲಾವಿದರ ಮಾತುಗಳನ್ನು ನಂಬಕ್ಕೆ ಹೋಗಬೇಡಿ. ಅವರು ದುಡ್ಡುಗೋಸ್ಕರ ಜಾಹೀರಾತನ್ನು ಕೊಟ್ಟಿರ್ತಾರೆ. ಇವತ್ತು ಪಕ್ಕದ ಮನೆಯಲ್ಲಿ ಚೀಟಿ ಹಾಕಿದ್ರೇ ಪಕ್ಕದ ಮನೆಯವರು ಮೋಸ ಮಾಡ್ತಾ ಇದ್ದಾರೆ. ಇನ್ನು ಎಲ್ಲೋ ಗೊತ್ತಿಲ್ಲದರು ಯಾವುದೋ ರಾಜ್ಯದಲ್ಲಿ ಕೂತ್ಕೊಂಡು ಆಪ್ ಮೇಂಟೈನ್ ಮಾಡೋರು ಇನ್ನು ಆಪಲ್ಲೇ ಮುಂಡ ಮುಚ್ಕೊಂಡು ಹೋಗ್ತಾರೆ. ಅದರಿಂದ ದಯವಿಟ್ಟು ನಿಮ್ಮ ದುಡ್ಡನ್ನು ಬ್ಯಾಂಕ್ಗಳಲ್ಲಿ, ಇಲ್ಲ ಪೋಸ್ಟ್ ಆಫೀಸ್ಗಳಲ್ಲಿ, ಇಲ್ಲ ಮನೇಲಿ ಒಂದು ಡಬ್ಬೆ ಇಟ್ಕೊಂಡು ಅದರಲ್ಲಿ ಕೂಡಿಟ್ಕೊಳ್ಳಿ. ಇಂಥ ಕಡೆ ಕೊಟ್ಟು ಮೋಸ ಹೋಗ್ಬೇಡಿ ಅಂತಂದೇಳಿ
ನನ್ನ ಪ್ರೀತಿಯ ವೀಕ್ಷಕರಲ್ಲಿ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದೆಲ್ಲ ಮೋಸ. ಯಾರ್ಯಾರು ನಿಮ್ಮ ದುಡ್ಡು ಡಬಲ್ ಮಾಡಿಕೊಡ್ತೀನಿ ಅಂತಾರೋ ಅದೆಲ್ಲ ಬರೀ ಮೋಸ ಮೋಸ ಮೋಸ. ಅಂಥವು ನಂಬಬೇಡಿ ದಯವಿಟ್ಟು. ಅವೆಲ್ಲ ಬರೀ ಸುಳ್ಳು. ಎಂತೆಂಥವೇ ಮುಂಡ ಮುಚ್ಕೊಂಡು ಹೋಗಿದ್ದಾವೆ. ಅಗ್ರಿಗೋಲ್ಡ್ ಹೋಯ್ತು, ವಿನಿಮಿಂಕ್ ಹೋಯ್ತು, ಮತ್ತು ಇನ್ನೊಂದು ಬಂಗಾರದ್ದು ಯಾವುದು ಎಲ್ಲ ಈ ಥರ ಮುಂಡ ಮುಚ್ಕೊಂಡು ಹೋಗಿದ್ದಾವೆ. ಯಾರಿಗೂ ಕೂಡ ದುಡ್ಡು ಈ ಥರ 1,000 ಕೊಟ್ಟದ್ದು 2,000 ಕೊಡಲ್ಲ. ಅವ್ರಿಗೆ ಪಿಂಟ್ ಹೊತ್ತಾರೆ ಅವರೆಲ್ಲ. ಇದೆಲ್ಲ ಮೋಸ. ನಂಬಕ್ಕೆ ಹೋಗ್ಬೇಡಿ ಅಂತಂದೇಳಿ ನನ್ನ ಪ್ರೀತಿಯ ಕನ್ನಡಿಗರಲ್ಲಿ ಮನೆ ಮಾಡ್ಕೊತಾ ಇದ್ದೀನಿ. ಅತಿ ಹೆಚ್ಚು ಮೋಸ ಹೋಗ್ತಾ ಇರೋದು ಕರ್ನಾಟಕದವರೇ, ಕನ್ನಡಿಗರೇ. ಅರ್ಥ ಮಾಡ್ಕೊಳ್ಳಿ. ತುಂಬ ಬಕ್ರ ಆಗ್ತಾ ಇದ್ದೀರಿ. ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಿ. ಮನುಷ್ಯತ್ವಕ್ಕೆ ಮಾನವತೆಗೆ ಪ್ರಾಮುಖ್ಯತೆ ಕೊಡಿ ಅಂತಂದೇಳಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.